ಹಾಯ್ ಗೈಸ್, ನಿಮ್ಮೆಲ್ಲರಿ ನನ್ನ ಪ್ರೀತಿಯ ನಮಸ್ಕಾರಗಳು. ಸತ್ಯವೇದದಲ್ಲಿ ಹೇಳಿರುವಂತೆ ದೇವರನ್ನು ನಾವು ಹಣಕಾಸಿನ ವ್ಯವಸ್ಥೆಯಲ್ಲಿ ಮುಂದಾಗಿಟ್ಟಿದಾಗ ಅಥವಾ ಆತನನ್ನು ಮೊದಲನೇ ಸ್ಥಾನದಲ್ಲಿ ಇಟ್ಟಿದಾಗ ಯಾವ ರೀತಿ ನಾವು ಹಣಕಾಸಿನ ವ್ಯವಸ್ಥೆಯಲ್ಲಿ ಆಶೀರ್ವಾದವಾಗಿರಲು ಸಾಧ್ಯವೆಂದರೆ, ನಾವು ಆತನೊಂದಿಗೆ ಇರುವಾಗ ಪ್ರತಿದಿನ ನಾವು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿರಬೇಕು. ಹೇಗೆಂದರೆ ದೇವರು ನಮಗೆ ಪ್ರತಿದಿನ ಕೆಲಸ ಮಾಡಲು ಆತನು ನಮಗೆ ಕೊಟ್ಟಿರುವಂತಹ ಶಕ್ತಿಗಾಗಿ, ಜ್ಞಾನಕ್ಕಾಗಿ ಆತನನ್ನು ನಾವು ಸ್ತುತಿಸುವಂಥವರಾಗಿರಬೇಕು. ಎರಡನೇದಾಗಿ ನಾವು ಪ್ರಾಮಾಣಿಕವಾಗಿ ಸಂಪಾದಿಸುವವರಾಗಿರಬೇಕು. ಏಕೆಂದರೆ ನಾವು ಯಾವುದೇ ಕೆಲಸ ಮಾಡಿದರೂ ಸರಿ, ಆ ಕೆಲಸದಲ್ಲಿ ನಾವು ಪ್ರಾಮಾಣಿಕರಾಗಿರಬೇಕು. ಹಾಗಾಗಿ ಮಾತ್ರ ಆ ಕೆಲಸದಿಂದ ಬರುವಂತಹ ಆದಾಯ ನಮಗೆ ಆಶೀರ್ವಾದವಾಗಿರಲು ಸಾಧ್ಯ. ಎರಡನೇದಾಗಿ ನಾವು ಸಂಪಾದಿಸಿದಂಥ ಹಣಕಾಸಿನಲ್ಲಿ ಜವಾಬ್ದಾರಿಯುತವಾಗದನ್ನು ನಾವು ಬಳಸಬೇಕು. ಏಕೆಂದರೆ ವ್ಯರ್ಥವಾದ ಕೆಲಸಕ್ಕೆ ಅಥವಾ ದೇವರಿಗೆ ಇಷ್ಟ ಇಲ್ಲದೆ ಇರುವಂಥ ಕಾರ್ಯದಲ್ಲಿ ನಾವು ನಮ್ಮ ಹಣಕಾಸನ್ನು ಖರ್ಚು ಮಾಡುವಾಗ, ಅದನ್ನು ಸ್ಪೆಂಡ್ ಮಾಡುವಾಗ ಅದರಿಂದ ಆಶೀರ್ವಾದ ನಮಗೆ ಸಿಗಲು ಸಾಧ್ಯವಿಲ್ಲ. ಹಾಗಾಗಿ ನೀವು ಸಂಪಾದನೆ ಮಾಡಿರುವಂಥ ಹಣವನ್ನು ಜವಾಬ್ದಾರಿಯುತವಾಗಿ ಬಳಸಿ. ಇದು ನಾವು ಯಾವ ರೀತಿ ಅದನ್ನು ಜವಾಬ್ದಾರಿಯುತವಾಗಿ ಬಳಸಬೇಕೆಂದು ದೇವರ ಒಂದು ಕಾರ್ಯದಲ್ಲಿ, ದೇವರ ಬಳಿಯಲ್ಲಿ ಒಂದು ಆಲೋಚನೆಯನ್ನು ಕೇಳಿ ಆತನು ಎಲ್ಲವನ್ನು ಆಶೀರ್ವಾದವಾಗಿ ನಡೆಸುತ್ತಾರೆ. ಮೂರನೇದಾಗಿ ಹಣದ ಅಗತ್ಯ ಇರುವವರಿಗೆ ಸಹಾಯ ಮಾಡಿ. ಏಕೆಂದರೆ ಬಡವರಿಗೆ ಅದನ್ನು ಸಹಾಯ ಮಾಡ್ಬೋದು, ಅಥವಾ ಯಾವುದೋ ಒಂದು ವ್ಯವಸ್ಥೆ ಕಾರ್ಯ ಇಲ್ಲದೆ ಇರುವವರಿಗೆ ಅದನ್ನು ನಾವು ಸಹಾಯ ಮಾಡ್ಬೋದು. ಅದು ನಿಮ್ಮ ಹಣಕಾಸಿನ ವ್ಯವಸ್ಥೆಯಲ್ಲಿ ಆಶೀರ್ವಾದವಾಗಿರಲು ಸಾಧ್ಯ. ಕೊನೆಯದಾಗಿ ದೇವರಿಗೆ ಕೊಡುವುದರಲ್ಲಿ ನೀವು ಪ್ರಾಮಾಣಿಕರಾಗಿರಿ. ಆವಾಗ ದೇವರು ನಿಮ್ಮ ಹೃದಯವನ್ನು ಪರಿಚಯಿಸುವಂಥ ದೇವರು, ನಿಮ್ಮ ಹೃದಯ ಅಂತರಂಗವನ್ನು ಆತ ಅರಿತಿರುವಂಥ ದೇವರು. ಆತನ ಕೊಟ್ಟಿರುವಂತಹ ಹಣಕಾಸಿನಲ್ಲಿ ಯಾವ ರೀತಿ, ಯಾವ ಹೃದಯದಿಂದ ಆತನಿಗೆ ನೀವು ಕೊಡುತ್ತೀರಾ ಅನ್ನೋದನ್ನು ಅರಿತಿರುವಂಥ ದೇವರು. ಹಾಗಾಗಿ ಆತನ ಕೊಡುವಿಕೆಯಲ್ಲಿ ನೀವು ನಂಬಿಗಸ್ತರಾಗಿರಿ. ಇದೆಲ್ಲವನ್ನು ನೀವು ಫಾಲೋ ಅಪ್ ಮಾಡಿದಾಗ ಇದೆಲ್ಲ ಕಾರ್ಯವನ್ನು ನಾವು ಯಾವ ರೀತಿ ಮಾಡಬೇಕೆಂದು ಯೇಸು ಕ್ರಿಸ್ತರ ಬಳಿಯಲ್ಲಿ ನೀವು ಆಲೋಚನೆಯನ್ನೇ ಕೇಳಿ ಆತನು ನಿಮ್ಮನ್ನು ತುಂಬ ಒಂದು ಸುಂದರವಾಗಿ ಆತನು ನಡೆಸಲು ಶಕ್ತರಾಗಿದ್ದಾರೆ. ಇದೆಲ್ಲವನ್ನು ನೀವು ಫಾಲೋ ಅಪ್ ಮಾಡಿದಾಗ ಖಂಡಿತವಾಗಿಯೂ ದೇವರು ನಿಮ್ಮ ಹಣಕಾಸಿನ ವ್ಯವಸ್ಥೆಯಲ್ಲಿ ಆತನು ನಿಮ್ಮನ್ನು ಆಶೀರ್ವದಿಸಲು ಸಾಧ್ಯವಾಗುತ್ತೆ. ಧನ್ಯವಾದಗಳು.